ದೇಹಕ್ಕೆ ಸಾವು ಹೊರತು ಆತ್ಮಕ್ಕಲ್ಲ. ಆ ಆತ್ಮ ಸ್ವರ್ಗಕ್ಕೋ ಅಥವಾ ವೈಕುಂಠಕ್ಕೋ ಹೋಗಿ ಸೇರ್ಕೊಂಡಿರುತ್ತೆ. ಇಲ್ಲಿ ದೇಹವನ್ನು ನಾಶ ಮಾಡಬೇಕಲ್ಲ, ಅದು ಬೆಂಕಿಗೋ ಮಣ್ಣಿಗೋ ಹಾಕ್ತಿವಿ ಅಷ್ಟೇ. ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ. ಶಿವನ ಪಾದವನ್ನು, ನಾರಾಯಣನ ಪಾದವನ್ನು ಸೇರ್ಕೊಂಡಿರುತ್ತೆ. 2 ವರ್ಷಗಳ ಹಿಂದೆನೇ ಜಗತ್ತನ್ನು ಬಿಟ್ಟು ಹೋದಂತ ಈ ಮಹಾನುಭಾವರು ಇವತ್ತು ಸ್ವರ್ಗದಲ್ಲಿದ್ದಾರೆ. ಓಹೋ, ಪೌರ್ಣಮಿಯ ದಿವಸವೇ ಈ ಜಗತ್ತನ್ನು ಬಿಟ್ಟು ಹೋದಂತ ಅವರ 2ನೇ ವರ್ಷದ ಪುಣ್ಯ ಕಾರ್ಯಕ್ರಮ ಈ ಮಹಾಪೌರ್ಣಮಿಯ ದಿವಸ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ ಅವರು ನಿಜವಾಗ್ಲೂ ಪುಣ್ಯವಂತರು. ಪೌರ್ಣಮಿ ಅಂದರೆ ನಾಗಮುನೇಶ್ವರನಿಗೆ ಪುಣ್ಯ ದಿನ, ಶಿವನಿಗೆ ಪುಣ್ಯ ದಿನ, ನಾರಾಯಣನಿಗೆ ಪುಣ್ಯ ದಿನ, ಮಹಾಪವಿತ್ರವಾದಂತ ಎಲ್ಲಾ ಜಾತ್ರೆಗಳ ನಡೆಯುವಂತ ಈ ಪವಿತ್ರವಾದ ದಿನ. ಇವತ್ತು ಆ ಭಗವಂತನ ಒಂದು ಪಾದವನ್ನು ಸೇರಿ 2 ವರ್ಷಗಳನ್ನು ಕಳ್ಕೊಂಡಿರ್ತಕ್ಕಂಥ ಅವರಿಗೆ ಮೋಕ್ಷವನ್ನ ಭಗವಂತ ವೈಕುಂಠವನ್ನ ಕರುಣಿಸಲಿ ಅಂತ ಭೂಕೈಲಾಸ ಕಥಾಭಾಗವನ್ನು ಇವತ್ತು ನಾವು ಸಮರ್ಪಿಸ್ತಾ ಇದ್ದೇವೆ. ಅದಕ್ಕೆ ನೋಡಿ, ತಂದೆ ಎಂಬತಕ್ಕಂಥ ಅನ್ನೋ ವರ್ಣನೆ ಮಾಡ್ತಿದ್ನಲ್ಲ, ಒಂದು ದೊಡ್ಡ ಆಲದ ಮರ ಇದ್ದಾಗೆ ತಂದೆ. ತಾಯಿಯಾದವಳು ಒಂದು ಮಗುವನ್ನು ಎತ್ಕೊಟ್ಟು ಬಿಡ್ತಾಳೆ ಭೂಲೋಕಕ್ಕೆ. ಅದಕ್ಕೆ ಸ್ಥಿತಿಗತಿಗಳನ್ನು ಕಲ್ಪಿಸೋನು ಯಾರಪ್ಪ ಅಂದ್ರೆ ವಿದ್ಯಾಭ್ಯಾಸ ಕೊಟ್ಟು, ಒಳ್ಳೆ ಬಟ್ಟೆ ಕೊಟ್ಟು, ಅವನಿಗೆ ಒಳ್ಳೆ ಸುಸಂಸ್ಕಾರವನ್ನು ಕೊಟ್ಟು, ಅವನ ಜೀವನದ ದಾರಿಯನ್ನು ನೋಡಿಕೊಂಡು ಜೀವನದಲ್ಲಿ ಕೀರ್ತಿವಂತನಾಗಿ ಮಾಡವನು ಯಾರಪ್ಪ ಅಂದ್ರೆ ತಂದೆ. ಅದು ಆಲದ ಮರ. ಆಲದ ಮರಕ್ಕೆ ಬಳ್ಳಿಗಳೆಷ್ಟು ಹಬ್ಕೊಂಡಿರ್ತವೆ. ಬಳ್ಳಿಗಳು ಅಂದ್ರೆ ಹೆಣ್ಣು ಮಕ್ಕಳು, ಮೊಮ್ಮಕ್ಕಳು, ತಂಗಿಯರು, ಅಕ್ಕಂದ್ರು, ಚಿಕ್ಕಪ್ಪಂದ್ರು, ದೊಡ್ಡಪ್ಪಂದ್ರು, ಬಂಧು ಬಳಗ, ಎಷ್ಟು ಬಳ್ಳಿಗಳು ಹಬ್ಕೊಂಡಿರ್ತವೆ. ಅದು ಹೆಂಗ್ ಹೊತ್ಕೊಂಡಿರುತ್ತೆ ಆ ಮರ. ಆ ಆಲದ ಮರದ ಒಳಗಡೆ ಅದೆಷ್ಟು ಸಣ್ಣ ಸಣ್ಣ ಹುಳಗಳು, ಕ್ರಿಮಿಕೀಟಗಳೆಲ್ಲ ಸೇರ್ಕೊಂಡಿರ್ತವೆ. ಪುಟಾಣಿಗಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಎಲ್ಲ. ಹಾಗೆ ಅದೆಷ್ಟೋ ಅಕ್ಕಿ ಪಕ್ಷಿಗಳೆಲ್ಲ ಆ ಮರದಲ್ಲಿ ಗೂಡು ಕಟ್ಕೊಂಡಿರ್ತವೆ. ಅರ್ಥ ಮಾಡ್ಕೊಳ್ಳಿ, ಆ ಮರ ಎಷ್ಟು ತೂಕ ತಡೆಯುತ್ತೆ ಅಂತ. ಅದೆಷ್ಟು ಜನ ಬಿಸಿಲಲ್ಲಿ ಬಂದವರು ಆ ಮರದ ನೆರಳಲ್ಲಿ ಸ್ವಲ್ಪ ಹೊತ್ತು ಕೂತ್ಕೋತಾರೆ. ಆ ಆಲದ ಮರವೇ ಈ ಅಪ್ಪ. ಆ ಮರ ಏನಾದ್ರೂ ಕೆಳಗೆ ಬಿದ್ದೋಯ್ತು ಅಂದ್ರೆ ಅದೆಷ್ಟು ಬಳ್ಳಿಗಳು ಒಣಗೋಗ್ತಾವೆ, ಅದೆಷ್ಟು ಅಕ್ಕಿ ಪಕ್ಷಿಗಳೆಲ್ಲ ಗೂಡು ಕಿತ್ಕೊಂಡು ಕಿರ್ಚ್ಕೊಂಡು ಹೋಯ್ತಾವೆ, ಅದೆಷ್ಟು ನೋವುಗಳನ್ನು ಅನುಭವಿಸ್ತವೆ ಕ್ರಿಮಿಕೀಟಗಳೆಲ್ಲ. ಅದೇ ನೋಡಿ ತಂದೆ. ಅದಕ್ಕೆ ಈ ಗೀತೆಯಲ್ಲಿ ಹೇಳ್ತಾರೆ, ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ಅಪ್ಪಾಜಿ 100 ನೆನಪು ಮೂಡಿದೆ. ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲ್ಲಿ ಸಲಗಿದೆ, ಆ ಪ್ರೀತಿಯ ಮನ ಮರುವುದೇ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿ ಬಳ್ಳಿಯಂತೆ ಅಪ್ಪಿನಿಂದ ಆಸರೆಯಲ್ಲಿ ಬೆಳೆದೆನು. ಬಳ್ಳಿಯಂತೆ ಅಪ್ಪಿನಿಂದ
ಆಸರೆಯಲೇ ಬೆಳೆದೆನು ನನ್ನ ತಾಯಿಯ ಪಾದದಾಡೆ ಬೇರೆಯೇ ನನ್ನ ಹದಿಯನು ನೀನೆ ನನ್ನ ದೇವನು ನಿನ್ನ ಕಂಗಳ ಬಿಸಿಯ ಹನಿಗಳು ದುರುಗತೆಯ ಹೇಳಿದೆ ನಿನ್ನ ಪ್ರೇಮದ ನುಡಿಗೆ ಸ್ವಾಗತ ಸೋತಿದೆ ನಗರೆ ನಾನು ನಗುವೆ ಅತ್ತರೆ ನಾಳುವೆನು ನೀನು ನಗರೆ ನಾನು ನಗುವೆ ಅತ್ತರೆ ನಾಳುವೆನು ನಿನ್ನ ಉಸಿರಲ್ಲಿ ಉಸಿರಿ ಬೆರೆತಿರೆ ನಿನ್ನಲ್ಲೊಂದಾಗಿರುವೆನು ನಿನ್ನ ಕಾಣದೆ ಬದುಕೆನು ನಿನ್ನ ಕಂಗಳ ಬಿಸಿಯ ಹನಿಗಳು ದುರುಗತೆಯ ಹೇಳಿದೆ ನಿನ್ನ ಪ್ರೇಮದ ನುಡಿಯ ಸೋತಿದೆ ನಿನ್ನ ಕಂಗಳ ಬಿಸಿಯ ಹನಿಗಳು ದುರುಗತೆಯ ಹೇಳಿದೆ. ಆ ತಂದೆ ಅಂತಕ್ಕಂಥ ದೇವರು ಜಗದಲ್ಲಿ ಬೆಲೆ ಕಟ್ಟಲಾಗದಂತ ಆಸ್ತಿ. ಯಾಕೆಂದ್ರೆ ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ಅವರ ಜೀವನದ ನೆನಪುಗಳೆಲ್ಲ ಮೂಡ್ತಾ ಇರುತ್ತೆ ನೋಡಿ. ಅವರ ಜೀವನದಲ್ಲಿ ನಮಗೆ ಕಲಿಸಿದ ಪಾಠ, ಜೀವನದಲ್ಲಿ ಅವರು ಹೇಳಿಕೊಟ್ಟ ದಾರಿ, ಇದೆಲ್ಲವನ್ನ ಕಲಿಸುತ್ತಂತೆ ಮಹಾಪವಿತ್ರವಾಗಿರ್ತಕ್ಕಂಥ ಆ ಮಹಾನುಭಾವರ ಒಂದು ಜೀವನ. ಹಾಗೆ ನಮ್ಮ ಅಶ್ವತ್ಥಪ್ಪನವರು ನಿಜವಾಗಲೂ ಕೂಡ ಪುಣ್ಯ ಪುರುಷರಾಗಿ ಬಾಳಿ ಬದುಕಿದವರು. ಅವರಿಗೋಸ್ಕರವಾಗಿ ಭೂಕೈಲಾಸ ಕಥಾಭಾಗವನ್ನು ಇವತ್ತು ನಾವು 2ನೇ ವರ್ಷದ ಪುಣ್ಯ ಕಾರ್ಯಕ್ರಮದ ಅಂಗವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಕೃಪೇಂದ್ರಣ್ಣವರು ಹೇಳಿದಾಗೆ 2 ಕಾರ್ಯಕ್ರಮಕ್ಕೆ ಬರೋಕ್ಕಾಗಲಿಲ್ಲ ಇವರಿಗೆ. ಮೊದಲೇ 11ನೇ ದಿವಸದ್ದು ಮತ್ತೆ ಹೋದ ವರ್ಷದ್ದು. 3ನೇ ವರ್ಷಕ್ಕೆ ನಾನು ಇಲ್ಲಿಗೆ ಬರಬೇಕಾಯಿತು. ನಾನು ಒಬ್ಬ ಪುಣ್ಯವಂತ. ಈ ಮಹಾನುಭಾವರು ಒಳ್ಳೆ ಕೀರ್ತಿವಂತರ ಇವರ ಪುಣ್ಯ ದಿನವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಇಲ್ಲಿ ಮಹಾನುಭಾವಳಾಗಿರ್ತಕ್ಕಂಥ ಕೈಕಸಾದೇವಿ ನನ್ನ ಮಗ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದಾನೆ, ಅವನು ಕೀರ್ತಿವಂತನಾಗಿ ಬರಬೇಕು ಎಂಬತಕ್ಕಂಥ ಆಸೆಯಿಂದ ಪುರಾಣ ಪಂಚಾಂಗ ನೋಡಿ ಅವನಿಗೆ ಗ್ರಹಗತಿಗಳು ಯಾವ ರೀತಿ ಇದೆ ಅಂದಾಗ, ಅಮ್ಮ ನೀನು ಮಾಡುವ ದಾನ ಧರ್ಮ ಪೂಜೆಯಿಂದ ಅಲ್ಲಿ ನಿನ್ನ ಮಗನಿಗೆ ಒಳ್ಳೇದಾಗ್ತಾ ಇದೆ, ನಿನ್ನ ಮಗ ನಿಜವಾಗ್ಲೂ ಕೀರ್ತಿವಂತನಾಗಿ ಬರ್ತಾ ಇದ್ದಾನೆ ಅಂದಾಗ ನಾನು ಇನ್ನೂ ಭಕ್ತಿಯುತವಾದ ಪೂಜೆಯನ್ನು ಮಾಡಬೇಕು, ನನ್ನ ಮಗನಿಗೋಸ್ಕರವಾಗಿ ಇನ್ನೂ ಭಕ್ತಿಯುತವಾದ ಪೂಜೆಯನ್ನು ಮಾಡಬೇಕು ಅಂತ ಸಮುದ್ರ ತೀರಕ್ಕೆ ಬಂದು ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿದ್ದಾಳೆ. ಒಣಗದ ಮರಳಲ್ಲಿ ಲಿಂಗ ಮಾಡಕ್ಕಾಗಲ್ಲ. ಭಕ್ತಿ ಎಂಬ ನೀರನ್ನು ಹಾಕಿ ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಕೈಲಾಸಕ್ಕೂ ಭೂಲೋಕಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿದ್ದಾಳೆ. ಶಿವನನ್ನ ಮನಸಾರೆ ಭಜಿಸ್ತಾ ಇದ್ದಾಳೆ. ಶಂಕರನೇ, ಶಶಿಧರನೇ, ಕೈಲಾಸವಾಸನೆ, ರಜತಗಿರಿ ನಿಲಯನೆ, ಸುಖಂಕರನೆ, ನಾಗಮುನೇಶ್ವರನೇ, ಕೈಲಾಸವಾಸನೆ, ಕಾಲಭೈರವನೇ, ಬಾಯನ್ನಪ್ಪನೇ ಅಂತ ಒಣಗಿದ ಮರಳಿನಿಂದ ಭಕ್ತಿ ಎಂಬ ನೀರನ್ನು ಹಾಕಿ ಶಿವನನ್ನ ಪಾಶ ಕರೀತಾನೆ. ಆ ಭಕ್ತಿ ಅನ್ನೋದಿದ್ರೆ ಪರಶಿವನ ಯಾವ ರೀತಿ ಒಲಿತಾನೆ ಅನ್ನೋದಕ್ಕೆ ರೇಣುಕಾದೇವಿ ಮಹಾತ್ಮೆ ಕಥೆಯಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಏನ್ ಬರುತ್ತೆ? ಜಮದಗ್ನಿ ಮುನಿ ರೇಣುಕಾರಾಜನ ಮಗಳಾದಂತ ರೇಣುಕಾದೇವಿಯನ್ನು ಮದುವೆ ಆಗಿರ್ತಾನೆ. ಅಂದ್ರೆ ಅವಳು ಹಠ ಮಾಡಿಕೊಂಡು ಋಷಿಯನ್ನ ಮದುವೆ ಮಾಡ್ಕೊಂಡಿರ್ತಾಳೆ. ಅವಳನ್ನು ಯಾವ ರೀತಿ ಪರೀಕ್ಷೆ ಮಾಡ್ತಾನೆ ಅಂದ್ರೆ 4 ಮಕ್ಕಳಾದ್ರೂ ಪರೀಕ್ಷೆ ನಿಲ್ಸಲ್ಲ ಅವನು. ಪ್ರತಿನಿತ್ಯ ನೀನು ಭಾಗೀರಥಿ ನದಿಗೋಗಿ ಸ್ನಾನ ಮಾಡಿ ಒಣಗಿದ ಮರಳಿನಿಂದ ಮಡಿಕೆ ಮಾಡಿ ಮಡಿಕೆ ಒಳಗೆ ನೀರು ತುಂಬಿಕೊಂಡು ಹಾವನ್ನ ಸಿಂಬಿ ಸುತ್ತಕೊಂಡು ಒತ್ಕೊಂಡ್ ಬರ್ಬೇಕು ಅಂತ ಹೇಳಿರ್ತಾನೆ. ನೀನು ಪತಿವ್ರತೆ ಅನ್ನೋದು ನಿಜವಾದ್ರೆ ಈ ಕೆಲಸವನ್ನು ಮಾಡು. ಪತಿವ್ರತೆ ಅವಳು ಹೋಗಿ ಸ್ನಾನ ಮಾಡಿ ಕೈ ಮುಗಿದು ಮರಳನ್ನ ರಾಶಿ ಮಾಡಿ ಒಣಗಿದ ಮರಳಲ್ಲಿ ಮಡಕೆ ಮಾಡಕ್ಕಾಗುತ್ತಾ? ಮಾಡ್ತಾಳೆ. ಆ ಮರಳ ಮಡಕೆ ಒಳಗೆ ನೀರು ನಿಂತ್ಕೊಳ್ಳುತ್ತೆ ಅವಳ ಭಕ್ತಿಗೆ. ಹಾವನ್ನು ಸಿಂಬಿ ಸುತ್ತಕೊಳ್ಳಕ್ಕಾಗತ್ತಾ? ಸಿಂಬಿ ಸುತ್ತಕೊಂಡು ಪ್ರತಿನಿತ್ಯ ಒಣಗಿದ ಮಡಕೆಯಲ್ಲಿ ನೀರು ತಗೊಂಡ್ಬರ್ತಾಳೆ. ಗಂಡನ ಯಾಗ ಮಂಟಪಕ್ಕೆ ಒಂದು ದಿವಸ ದೇವಗಂಧರ್ವರು ಭಾಗೀರಥಿ ನದಿಯಲ್ಲಿ ಸ್ನಾನ ಮಾಡ್ತಿರ್ತಾರೆ. ಅದನ್ನು ನೋಡ್ಬಿಟ್ಟು ಇವಳ ಮನಸ್ಸು ಚಂಚಲ ಆಗ್ಬಿಡ್ತದೆ. ಕೆಟ್ಟದ್ದೇನೂ ಆಗಲ್ಲ ಅವಳಿಗೆ.
ನಾನು ನನ್ನ ಗಂಡನ ಜೊತೆಲಿ ಇದೇ ರೀತಿ ಜಲಕ್ರೀಡೆ ಆಡದಿದ್ರೆ ಹೆಂಗ್ ಚೆನ್ನಾಗಿರ್ತಿತ್ತು ಅಂತ, ತನ್ನ ಗಂಡನ ಜೊತೆಲಿ ನಾನು ಜಲಕ್ರೀಡೆ ಆಡಿದ್ರೆ ಚೆನ್ನಾಗಿರ್ತು ಅಂತ ಒಂದು ಕ್ಷಣ ಇವಳ ಮನಸ್ಸು ಚಂಚಲವಾಗೋಯ್ತಲ್ಲ. ಮಡಕೆ ಮಾಡಕ್ಕಾಗ್ತಿಲ್ಲ ಮರಳಲ್ಲಿ, ಹಾವು ಸಿಂಬಿ ಸುತ್ತಕೊಳ್ಳಕ್ ಶತ ಪ್ರಯತ್ನವನ್ನ ಮಾಡಿ ಗೋಳಾಡಿಕೊಂಡು ಶತಪ್ರಯತ್ನ ಮಾಡಿಬಿಟ್ಟು ಗಂಡನ ಯಾಗ ಮಂಟಪಕ್ಕೆ ಬಂತಾಳೆ. ಜಮದಗ್ನಿ ಮುನಿ ಹೇಳ್ತಾನೆ, ನೀನು ಪತಿವ್ರತೆ ಅಲ್ಲ. ಮಕ್ಕಳೇ, ಯಾರಾದ್ರೂ ಇವಳ ತಲೆಯನ್ನ ಕಡಿಯಿರಿ ಎಂದಾಗ 3 ಜನ ಮಕ್ಕಳು ತಾಯಿ ತಲೆ ಕಡಿಯಲ್ಲ ಅಂತಾರೆ. ಪರಶುರಾಮ ತನ್ನ ಕೊಡಲಿಯಿಂದ ಒಂದೇ ಸಾರಿ ಆ ತಲೆಯನ್ನು ಒಡಿತಾನೆ, ತಾಯಿ ತಲೆ. ಆ ಒಡೆದ ತಲೆಯೇ 7 ಕೊಳ್ಳದಲ್ಲಿ ಬಂದು ಬಿತ್ತಲ್ಲ, ಅವಳೇ 7 ಕೊಳ್ಳದ ಎಲ್ಲಮ್ಮ, ಸೌದತ್ತಿ ಎಲ್ಲಮ್ಮ. ಇವತ್ತು ನಿನ್ನೆ ಎಲ್ಲ ಅವಳಿಗೆ ಜಾತ್ರೆಯಲ್ಲಿ ಸೌದತ್ತಿಲಿ ಅರಿಶಿನ ಜಾತ್ರೆ ಅನ್ಬಿಟ್ಟು ಅರಿಶಿನ ಎರ್ಚೋದು ಅವಳಿಗೆ ಜಾತ್ರೆ ಮಾಡ್ತಾ ಇದ್ದಾರೆ. ನೋಡಿ ಎಂತ ಪುಣ್ಯ ದಿವಸ ಇವತ್ತು. ಇಂಥ ಸೌದತ್ತಿ ಎಲ್ಲಮ್ಮ ಈ ಹುಣ್ಣಿಮೆ ದಿನ ಅವಳಿಗೆ ವೈಭೋಗವಾಗಿರ್ತಕ್ಕಂಥ ಜಾತ್ರೆ. ಆ ಪರಶುರಾಮ ಒಡೆದಂತ ತಲೆ ಬಂದು ಭೂಮಿಗೆ ಬೀಳ್ತಲ್ಲ, ಅವಳೇ 7 ಕೊಳ್ಳದ ಎಲ್ಲಮ್ಮ, ಸೌದತ್ತಿ ಎಲ್ಲಮ್ಮ ಅಂತ ಅವಳನ್ನ ಅಪಾರವಾಗಿ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ನೋಡಿ ಅವಳ ಭಕ್ತಿ ಹೆಂಗಿರಬೇಕು. ಜಗದಲ್ಲಿ ಸೂರ್ಯ ಚಂದ್ರರುವ ತನಕ ಅವಳು ಮಹತಾಯಿ ಎಲ್ಲಮ್ಮನಾಗಿ ಕೂತ್ಕೊಂಡ್ಳು. ಅವಳು ಪತಿವ್ರತೆ, ಅವಳು ಮಾಡಿದ ಪೂಜೆ. ಹಾಗೆ ನೋಡಿ, ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿ, ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಕೈಲಾಸಕ್ಕೂ ಭೂಲೋಕಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿ ಶಿವನನ್ನ ಪಾಶಾಕಿ ಕರಿತಾ ಇದ್ದಾಳೆ. ಏನಾಗುತ್ತೆ ಕೈಕಸಾದೇವಿ, ರಾವಣನ ತಾಯಿ. ಶಂಕರ ಮೊರೆ ಕೇಳದೇನೋ ದೇವ, ಶಂಕರ ಮೊರೆ ಕೇಳದೇನೋ ದೇವ, ಶಂಕರ ಮೊರೆ ಕೇಳದೇನೋ ದೇವ, ಶಂಕರ. ಕರುಣಾ ಭರಣ ಗಿರಿಜಾ ರಮಣ, ಕರುಣಾ ಭರಣ, ಗಿರಿಜಾ ರಮಣ, ಕರುಣಾ ಭರಣ, ಅಂಬಿರೆ ಪಾವನ ಚರಣ, ಅಂಬಿರೆ ಪಾವನ ಚರಣ, ಶಂಕರ ಮೊರೆ ಕೇಳಲೇನೋ ದೇವ, ಶಂಕರ. ಸಾಗರನೆ ಬಾರು ಉದವ ಮೇಲಿಡುವ, ದಯಾ ಸಾಗರನೆ ಬಾರು ಉದವ ಮೇಲಿಡುವ, ಪದ ಕೆಳಗುವೆ ಶ್ರೀ ಪಾರ್ವತಿ ರಮಣನೆ, ಪದ ಕೆಳಗುವೆ ಶ್ರೀ ಪಾರ್ವತಿ ರಮಣನೆ, ಶಂಕರ ಮೊರೆ ಕೇಳಲೇನೋ ದೇವ, ಶಂಕರ. ಶಂಕರ ಶಂಕರ ಶಿವ
ದಯಾಮಯನಾದ ಶಂಕರನೇ, ಬಾಯನ್ನಪ್ಪನ ನನ್ನ ಮಗನಿಗೆ ಶಕ್ತಿಯನ್ನು ಕೊಡುವಂತ ಅವಳು ಕೇಳ್ತಿರ್ಬೇಕಾದ್ರೆ ಗಮನ ಕೊಡಿ. ಕೈಲಾಸವಾಸನಾದ ಪರಶಿವನು ಪಾರ್ವತಿ ಸಮೇತನಾಗಿ ಪ್ರತ್ಯಕ್ಷನಾಗಿ ಹೇಳ್ತಾನೆ, ಪಾರ್ವತಿ ಅತ್ತ ನೋಡು, ತನ್ನ ಮಗನ ಒಳಿತಿಗೋಸ್ಕರವಾಗಿ ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಕೈಲಾಸಕ್ಕೂ ಭೂಲೋಕಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿ ಪಾಶಾಕಿ ಕರೀತಿದ್ದಾಳೆ. ನಾವಿಬ್ರೂ ಕೂಡಿ ಅವಳಿಗೆ ಆಶೀರ್ವಾದ ಮಾಡಿಬಿಡೋಣ ಅಂತ ಆಶೀರ್ವಾದ ಮಾಡ್ತಿರುವ ಸಂದರ್ಭ ಕೊಡವ. ನಾವೇನೂ ಕೊಡಕ್ಕಾಗಲ್ಲ ಅವ್ರಿಗೆ, ಮತ್ತೆ ಅವ್ರನ್ನ ಕರ್ಕೊಂಬರಕ್ಕಾಗಲ್ಲ. ನೀವು ಕೂಗ್ತಿದಿರಲ್ಲ, ಅದೊಂದೇ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಒಳ್ಳೆ ಗೊಂಬಪ್ಪನ ಮಾಡಿ ಕುಣಿಸ್ದಂಗೆ ಕೂತಿದ್ದೀರ, ಒಟ್ಲಿ ಒಬ್ರು ಕೂಗ್ತಾ ಇಲ್ಲ. ಹಿಂದಿನ ರಮಣ ಗೋವಿಂದ ಗೋವಿಂದ ಸದ್ಯ ಬರ್ತಾ ಇಲ್ವಲ್ಲ ಕೂಗ್ತೀವಿ ಅಂತ ಅವ್ರೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಎಲ್ಲ ಕೂಗಿದ್ರೆ ಮೈಕೆ ಬೇಕಾಗಿಲ್ಲ, ಕೂಗ್ತಾ ಇಲ್ಲ. ಚಳಿಗೆಲ್ಲ ಬಂದೋಬಸ್ತ್ ಮಾಡ್ಬಿಟ್ಟು ಕೂತವ್ರೆ. ಒಳ್ಳೇದಾಗ್ಲಿ ಬಿಡಿ. ಗೋವಿಂದ ಗೋವಿಂದ. ಇಲ್ಲಿ ನಮ್ಮ ಕಥೆಯಲ್ಲಿ ರಾವಣನ ತಾಯಿ ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿ ಶಿವನನ್ನ ಭಕ್ತಿಯ ಪಾಶ ಹಾಕಿ ಕರೀತಿರ್ಬೇಕಾದ್ರೆ ಶಿವಪಾರ್ವತಿಯರು ಪ್ರತ್ಯಕ್ಷರಾಗಿ ಏನಂದ್ರು, ಮಂಗಳವಾಗಲಿ ಮುದವಾಗಲಿ ಸೌಕಾಲದಲ್ಲಿ ಸುಪುತ್ರನ ಜೊತೆಯಲ್ಲಿ 100 ಕಾಲ ಬಾಳುವಂತಾಗಲಿ ಅಂತ ಆಶೀರ್ವಾದ ಮಾಡಿದ್ರಲ್ಲ. ಮುಂದಿಟ್ಟುಕೊಂಡ್ರ ಪ್ರಸಾದಕ್ಕೂ ಆಶೀರ್ವಾದ ಮಾಡಿದೀವಿ, ಆ ಪ್ರಸಾದವನ್ನು ತಿಂದವರು ಚಿರಂಜೀವಿಗಳಾಗ್ಲಿ. ಶಿವಪಾರ್ವತಿಯರು ಪ್ರಸಾದಕ್ಕೂ ಆಶೀರ್ವಾದ ಮಾಡಿದ್ರು. ದೇವತೆಗಳಿಗೆಲ್ಲ ಹೊಟ್ಟೆ ಕಿಚ್ಚು ಬಂದ್ಬಿಡ್ತು. ಓಹೋ, ಶಿವನ ಈ ರೀತಿ ಆಶೀರ್ವಾದ ಮಾಡೋದ್ರಿಂದ ತಾನೇ ಆ ರಾವಣನಿಗೆ ಇಷ್ಟೊಂದು ಕೊಬ್ಬು. ಮುಂದಿಟ್ಟುಕೊಂಡ್ರ ಪ್ರಸಾದಕ್ಕೂ ಆಶೀರ್ವಾದ ಮಾಡ್ಬಿಟ್ನಲ್ಲ, ಪ್ರಸಾದವನ್ನೇನಾದ್ರೂ ರಾವಣ ತಿಂದುಬಿಡ್ತು ಅಂದ್ರೆ ನೇರವಾಗಿ ದೇವಲೋಕಕ್ಕೆ ದಾಳಿ ಮಾಡ್ತಾನೆ. ಆ ಪ್ರಸಾದ ಇವನಿಗೆ ದಕ್ಕಬಾರದು, ಆ ರೀತಿ ಮಾಡಬೇಕಲ್ಲ ಅಂತ ದೇವತೆಗಳೆಲ್ಲ ಒಟ್ಟಿಗೆ ಬಂದು, ಹೇ ಸಮುದ್ರರಾಜ, ನಿನ್ನ ದೊಡ್ಡದಾದ ಅಲೆವಂದನೆ ಬೀಸಿ ಲಿಂಗ ಪ್ರಸಾದಗಳನ್ನು ಕೊಚ್ಕೊಂಡ್ಬಂದು ನಿನಗೂ ಒಂದು ಭಾಗ. ಹೇ ದೇವತೆಗಳ, ಅಲ್ಲಿ ಲಿಂಗ ಪೂಜೆ ಮಾಡ್ತಿರೋರ್ನ ಯಾರು ಅಂತ ತಿಳ್ಕೊಂಡಿದ್ದೀರ? ಮಲ್ಲರ ಮಲ್ಲ ತ್ರಿಭುವನ ಮಲ್ಲ ಜಗದೇಕ ವೀರನಾಗಿರ್ತಕ್ಕಂಥ ರಾವಣನ ತಾಯಿ ಕೈಕಸಾದೇವಿ ನಿಮ್ಮ ಮಾತು ಕೇಳ್ಕೊಂಡ ನಾನು ಪೂಜೆ ಭಂಗ ಮಾಡ್ಬಿಡೋದು, ಅವಳು ಅಳ್ತಾಳ್ತವಾಗಿ ಮಗನಿಗೆ ಹೇಳ್ಬಿಡೋದು, ಮಗ ಅದೇ ಹೊತ್ತಗ ಬಂದು ಭೂಮಿ ಮೇಲೆ ಹುಟ್ಲಿಲ್ಲ ಅನ್ಸೋದು. ಯಾರಿಗೆ ಬೇಕು ಕೆಲಸ ನೋಡ್ರಾಗ. ಸಮುದ್ರರಾಜ, ನೀನೇನು ಬೇಕು ಅಂತ ಅಲೆ ಬೀಸ್ಬೇಡ, ಸ್ವಾಭಾವಿಕವಾದ ಅಲೆಯನ್ನು ಬೀಸು. ಲಿಂಗ ಪ್ರಸಾದ ಕೊಚ್ಕೊಂಬರಂಗ್ ಮಾಡವಳೆ ಅಂತ ತಿಳ್ಕೊತಾಳೆ, ಸಮುದ್ರದ ನೀರು ಬಂದು ಕೊಚ್ಕೊಂಡು ಹೊಟ್ಟೋಯ್ತು ಅಂತ ತಿಳ್ಕೊತಾಳೆ. ದೊಡ್ಡ ಮನಸ್ಸು ಮಾಡಯ್ಯ, ಇಂದ್ರಾದಿ ಅಗ್ನಿ ಅಷ್ಟದಿಕ್ಪಾಲಕರೆಲ್ಲ ಬಂದಿದ್ದೀವಿ, ದೊಡ್ಡ ಮನಸ್ಸು ಮಾಡಯ್ಯ. ಸರಿ ನೀವೆಲ್ಲ ಇಲ್ಲೇ ಇರಿ, ಹೀಗೋಗಿ ಈಗ ಬರ್ತೀನಿ ಅಂತ ಸಮುದ್ರರಾಜ ನಡು ಸಮುದ್ರದ ಮಧ್ಯದಲ್ಲಿ ನಿಂತು ತನ್ನ 2 ಕೈಗಳನ್ನು ಭಾರನೆ ಬೀಸಿದ. ದೊಡ್ಡದಾದ ಅಲೆ ಎದ್ದು ಬರ್ತಾ ಇದೆ. ಸಿಕ್ಕಿದೆ ಹೇಳ್ತಾರಮ್ಮ, ಆ ಅಲೆಗೆ ಸಿಕ್ಕಿದವ್ರು ಯಾರು ಉಳ್ಕೊಳ್ಳಲ್ಲ ತಾಯಿ. ಎಚ್ಚದಾಗಿ ತಾಯಿ, ಎಚ್ಚದಾಗಿ ತಾಯಿ. ಬಹಿರ್ಪ್ರಪಂಚದ ಅರಿವನ್ನು ಮರೆತು ಮನವ ಮಂದಿರವನಾಗಿ ಮಾಡಿ ಮಂದಿರದಲ್ಲಿ ಶಿವನ ನಿಲ್ಲಿಸಿ ಕ್ರಿಯಾಧಳ ಎಂಬ ಪುಷ್ಪಗುಚ್ಛವನ್ನು ನಿಲ್ಲಿಸಿ ಭೂಲೋಕಕ್ಕೂ ಕೈಲಾಸಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿದ್ದಾಳೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಭೂಮಂಡಲವೇ ಅಲ್ಲೋಲ ಕಲ್ಲೋಲವಾದರೂ ಅವಳು ಗೊತ್ತಿಲ್ಲ. ಶಿವಧ್ಯಾನ ಮಾಡ್ತಾ ಕೂತಿದ್ದಾಳೆ. ಅಲೆ ಬಂದು ಇವಳನ್ನ ಹಪ್ಪಳಿಸಿ ಲಿಂಗ ಪ್ರಸಾದಗಳನ್ನು ಕೊಚ್ಚಿಕೊಂಡು ಹೊಟ್ಟೋಯ್ತಲ್ಲ. ಎಲ್ಲೋ ಬಿದ್ದಿದ್ದವಳು ಎಲ್ಲೋ ಬಂದು ಬಿದ್ದವಳು. ಎಚ್ಚರವಾಗಿ ನೋಡ್ತಾಳೆ, ಲಿಂಗವಿಲ್ಲ, ಪ್ರಸಾದವಿಲ್ಲ. ಸಮುದ್ರದ ನೀರು ತಾನಾಗೆ ಕೊಚ್ಚಿಕೊಂಡು ಹೋಗಿದ್ದು ನೋಡೋಣ. ಹೊಟ್ಟೆ ಕಿಚ್ಚು. ಯಾವ ಊರ್ಲಿಲ್ಲ ಹೊಟ್ಟೆ ಕಿಚ್ಚು? ತಮಿಳ್ನಾಡಿಲ್ ಸ್ವಲ್ಪ ಕಮ್ಮಿ ಅನ್ನಂಗದ. ಹೌದು, ಇಲ್ಲೂ ಇದ್ದದು ಬಿಡ್ತೋನೆ. ಯಾಕಂದ್ರೆ ಈ ಹೊಟ್ಟೆ ಕಿಚ್ಚಿಲ್ಲದ ಊರೇ ಇಲ್ಲ. ಈ ಹೊಟ್ಟೆ ಕಿಚ್ಚು. ಇಬ್ಬರು ಋಷಿಗಳು ತಪಸ್ಸು ಮಾಡ್ತಿದ್ರಂತೆ. ಅವರು ಲೋಕ ಕಲ್ಯಾಣಕ್ಕಾಗಿ ಸನ್ಯಾಸಿಗಳು, ಹೆಂಡತಿ ಮಕ್ಕಳಿಲ್ಲದವರು. ಅವರೆಲ್ಲ ಹೊಟ್ಟೆ ಕಿಚ್ಚು. ಒಬ್ಬ ಅವನಿಗಿಂತ ಹೆಚ್ಚಾಗಿ ವರ ಪಡಿಬೇಕು ಅಂತ, ಇವ ಅವನಿಗಿಂತ ಹೆಚ್ಚಾಗಿ ವರ ಪಡಿಬೇಕು ಅಂತ. ಶಿವ ನೋಡ್ದೆ, ಇಬ್ರು ಬಡಿ ಮಕ್ಕಳು ಒಂದೇ ತಾವ್ ಕೂತವ್ರಲ್ಲ, ಇವ್ರಿಗೆ ಇಬ್ರ ಹತ್ರಕ್ಕೆ ಹೋದ್ರು ಹೊಟ್ಟೆ ಕಿಚ್ಚಲ್ಲೇ ಸಾಯ್ತಾವ್ರು. ಏನು ಮಾಡದೀಗ ಅಂತ ಶಿವ ಒಬ್ಬನ ಹತ್ರಕ್ಕೆ ಬಂದ. ಕಣ್ಬಿಡಯ್ಯ, ಓ ಕಣ್ಬಿಡಪ್ಪ, ಪರಮೇಶ್ವರ ಬಂದ್ಯಾ? ಅವನ ಹತ್ರಕ್ಕೆ ಹೋಗಿದ್ಯಾ ಅಂದ. ನೋಡಿ ಹೊಟ್ಟೆ ಕಿಚ್ಚು. ಹೋಗಿದ್ದೆ ಕಣಯ್ಯ. ಏನು ಹೋಗಿಲ್ಲ, ನಿನ್ನ ಹತ್ರಕ್ಕೆ ಮೊದಲು ಬಂದಿದ್ದೀನಿ. ನಿಂಗೆ ಅದೇನು ಬೇಕು ಕೇಳ್ಕೊಂಬಿಡು ಮೊದಲು. ಪರಮೇಶ್ವರ, ನಾನೇನೋ ಕೇಳ್ಕೊಂಬಿಡ್ತೀನಿ, ನನಗಿಂತ ಹೆಚ್ಚಾಗ ಅವ್ನು ಕೇಳ್ಕೊಂಬಿಟ್ರೆ ಸರಿ. ಮತ್ತೆ ಏನೇ ಮಾಡೋದು? ನಿನಗೇನು ಬೇಕು ಕೇಳ್ಕೊ, ಆಯ್ತು ಕೊಟ್ಬಿಟ್ಟು ಹೋಗ್ತೀನಿ. ಪರಮೇಶ್ವರ ಒಂದು ಕೆಲಸ ಮಾಡು, ಈಗ ಅವನ ಹತ್ರಕ್ಕೆ ಹೋಗು. ಅವೇನು ಕೇಳ್ತಾನೋ ಅದು 2 ಅಷ್ಟು ನನಗೆ ಬಂದಿದ್ದು ಬಿಡ್ಬೇಕು. ಅವೇನೇ ಕೇಳಿದ್ರು ನನಗೆ 2 ಬರಬೇಕು. ಒಂದು ಪ್ರಪಂಚ ಕೇಳಿದ್ರೆ ನಂಗೆ 2 ಪ್ರಪಂಚ. ಶಿವ ತಥಾಸ್ತು ಅಂತ ಇವನ ಹತ್ರಕ್ಕೆ ಬಂದ. ಕಣ್ಬಿಡಯ್ಯ, ಪರಮೇಶ್ವರ ಅಂತಕ್ಕೆ ಹೋಗಿದ್ಯಾ ಅಂದ. ಅಲ್ಲಿಂದ ಬತ್ತವನ ಕಣ್ ಹೇಳಪ್ಪ. ಏನು ಕೇಳವನೇ ಅವನು? ನಿನಗೇನು ಕೊಡ್ತೀನೋ ಅದು 2 ಅವನು ಕೊಡ್ಬೇಕು ಕಣಯ್ಯ. ಮಾತು ಕೊಟ್ಟು ವರ ಕೊಟ್ಟು ಬಂದ್ಬಿಟ್ಟಿದ್ದೀನಿ.
ತೀರ್ಸ್ಬಿಟ್ನಲ್ಲ ಪರಮೇಶ್ವರ, ತೀರ್ಸ್ಬಿಟ್ಟ. ನಾ ಏನ್ ಕೇಳಿದ್ರೆ ಅವನಿಗೆ ಏನು ಉಂಟಾಯ್ತದಲ್ಲ, ಏನ್ ಮಾಡ್ಲಿ? ನಾ ಒಂದು ಮದುವೆ ಆಯ್ತೀನಿ ಅಂದ್ರೆ 2 ಮದುವೆ ಆಯ್ತಾನೆ. ನಂಗೆ ಒಂದು ಬ್ರಹ್ಮಾಂಡನೇ ಬೇಕು ಅಂದ್ರೆ ಅವ್ನಿಗೆ 2 ಬ್ರಹ್ಮಾಂಡ ಉಂಟಾಯ್ತದೆ. ಅಯ್ಯಯ್ಯೋ, ನಿಮ್ಮ ಹೊಟ್ಟೆ ಕೆಚ್ಚಿನ ಮನೆ ಹಾಳಾಗ. ಏನ್ ಬೇಕು ಕೇಳ ಆಯ್ತು. ಈಗ ಪರಮೇಶ್ವರ ಕೇಳದ್ ಕೇಳ್ತೀನಿ ತಾಳು. ನನ್ಗೇನ್ ಕೇಳಿದ್ರೆ ಅವ್ನಿಗೆ 2 ಆಯ್ತದಲ್ವಾ? ಹೌದು. ನನ್ಗೊಂದು ಕಣ್ಣು, 1 ಕಾಲು, 1 ಕೈ ಹೋಗು ಅಂತ ಹೇಳ್ಬಿಡು. ಆ ಬಡಿ 2 ಕಣ್ಣು, 2 ಕಾಲು, 2 ಕೈ ಹೊಂಟಬೇಕು. ಶಿವ ತಥಾಸ್ತು ಅಂದೆ. ಇವ್ನಿಗೆ 1 ಹೊಂಟದ, ಅವ್ನಿಗೆ 2 ಹೊಂಟದ. ಸಾಯಿರಿ ಮುಂಡ ಮಕ್ಕಳೇ ಅಂತ ಶಿವ ಹೊಂಟ. ಹೊಟ್ಟೆ ಕಿಚ್ಚು. ಆ ಚಮನೆ ವಾಲೆ ಕಂಡ್ರೆ ಈ ಚಮನೆ ಕಿವಿನೇ ಎರ್ಕೊಂಬಿಟ್ಟಾಳಂತ. ಅವಳಿಗಂತ ಆಗ್ಲಾಗಿರೋದೇ ಕಳ ನೋಡಿಲಿ ಕಿವಿ ಹರಿದೋಗದ, ಇವಳೇ ಎರ್ಕೊಂಬಿಟ್ಟಾಳೆ. ಹೊಟ್ಟೆ ಕಿಚ್ಚು. ಯಾವ ಊರ್ಲಿಲ್ಲ? ಈ ಡೆಂಕನಿಕೋಟೆ ತಾಲೂಕು ಸ್ವಲ್ಪ ಕಮ್ಮಿ, ತಮಿಳ್ನಾಡು. ಇಲ್ಲಿ ಹೊಟ್ಟೆ ಕಿಚ್ಚಿನಿಂದ ಇವಳು ಪೂಜೆನ ಭಂಗ ಮಾಡಿ ಲಿಂಗ ಪ್ರಸಾದಗಳನ್ನು ಸಮುದ್ರದ ನೀರು ಕೊಚ್ಚಿಕೊಂಡು ಹೊಟ್ಟಾಯ್ತಲ್ಲ. ಸಖಿಯರೇ, ನಾನು ಮಾಡುತ್ತಿರೋ ಪೂಜೆಯಲ್ಲಿ ಭಂಗವಾಯಿತು ಅಂದ್ರೆ ನನ್ನ ಮಗನಿಗೇನೋ ಹೆಚ್ಚು ಕಡಿಮೆ ಆಗಿದೆ ಅಂತಾನೆ ಅರ್ಥ. ಅಯ್ಯಯ್ಯೋ, ಈಗ ನಾನೇನ್ ಮಾಡ್ಲಿ? ಈಗ ನನ್ನ ಮಗನಿಗೆ ಏನಾಗಿದೆಯೋ, ಕಂಟಿಗೆ ಏನ್ ಕಾದಿದೆಯೋ ಅಂತ. ಆ ಸಮುದ್ರ ತೀರದಲ್ಲಿ ಒಣಗಿದ ಮರಳಿನ ಮೇಲೆ ಬಿದ್ದು ಒದ್ದಾಡ್ತಾಳೆ ಪಾರ್ವತಿ. ನಿನ್ನ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಕೇಳು. ಹೇ ಪರಮೇಶ್ವರ, ನನ್ನ ಮಗನಾಗಿರ್ತಕ್ಕಂಥ ರಾವಣ ಬಂದು ಅಮ್ಮ ಅಂತ ನನಗೆ ಮುಖ ತೋರಿಸುವ ತನಕ ಇವತ್ತಿನ ಪರಿಯಾಗಿ ಒಂದು ಉದ್ಧರಣೆಯ ತೀರ್ಥವನ್ನು ನಾನು ಸ್ವೀಕರಿಸಲ್ಲ. ಇದು ಸತ್ಯ, ಸತ್ಯ, ಸತ್ಯ. ಮತ್ತೊಂದು ನೀರನ್ನು ಬಾಯಿಗೆ ಬಿಡಲ್ಲ ಅಂತ ಒಣಗಿದ ಮರಳಿನ ಮೇಲೆ ಬಿದ್ದು ಒದ್ದಾಡ್ತಾ ಇದ್ದಾಳೆ, ಓಡಾಡ್ತಾ ಇದ್ದಾಳೆ. ಲೋಕ ಸುಖ